ಬಸ್ಸು ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ್ಗ ಜಸ್ಟ್ ನಾವು ಬರ್ತಾ ಇದೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್. RCB ಟಿಕೆಟ್ಸ್ಗಳು ಈಚೆಗಡೆ ಬಂದಿದೆ ಅಂತ RCB ಕಡೆಯಿಂದ ಇನ್ನು ಅಫಿಷಿಯಲ್ ಕನ್ಫರ್ಮೇಶನ್ ಬಂದಿಲ್ಲ. ಬಟ್ ಆದ್ರೂ RCB ಟಿಕೆಟ್ಸ್ ಈಚೆಗಡೆ ಬಂದಿತ್ತು. ಎಷ್ಟು ನಂಬರ್ ಆಫ್ ಟಿಕೆಟ್ಸ್ ಅಂದ್ರೆ 1000 ನಂಬರ್ ಆಫ್ ಟಿಕೆಟ್ಸ್ ಈಚೆಗಡೆ ಬಿಟ್ಟಿದ್ರು. ಯಾರ ಕಡೆಯಿಂದ ಅಂತಂದ್ರೆ ಅರ್ಲಿ ಆಕ್ಸೆಸ್ ಇದು RCB ಅರ್ಲಿ ಆಕ್ಸೆಸ್ ನ ಬಿಟ್ಟಿತ್ತು. ಸೊ ಆಲ್ರೆಡಿ ಟಿಕೆಟ್ ರನ್ನಿಂಗ್ ಅಲ್ಲಿ ಇದೆ. ಟಿಕೆಟ್ಸ್ ಯಾರು ಬುಕ್ ಮಾಡ್ಕೊಂತ ಇದ್ದಾರೆ ಇವಾಗ ಗೊತ್ತಿಲ್ಲ. 1000 ಟಿಕೆಟ್ಸ್ ಅಷ್ಟೇನೆ, ಬೇಗ ಸೋಲ್ಡ್ ಔಟ್ ಆಗುತ್ತಾ ಇದೆ. ನನಗಂತೂ ಸಿಗಲ್ಲ, ಕಮ್ಮಿ ಅಮೌಂಟ್ ಇರುವಂಥ ಟಿಕೆಟ್ಸ್ ಅಂತೂ ಸಿಗಲ್ಲ. ಜಾಸ್ತಿ ಅಮೌಂಟ್ 10,000 ಟಿಕೆಟ್ಸ್ 10,000ಕ್ಕಿಂತ ಮೇಲ್ಪಟ್ಟದ ಟಿಕೆಟ್ಸ್ ಅವೈಲೇಬಲ್ ಇತ್ತು. ಅದನ್ನ ಆರ್ಡರ್ ಮಾಡೋಕ್ಕೆ ಬುಕ್ ಮಾಡೋದಕ್ಕೆ ಹೋಗಲಿಲ್ಲ. ಅರ್ಲಿ ಆಕ್ಸೆಸ್ ಬಿಟ್ಟಿರೋದು ವಯಾ ಪೇಜ್ ಆ್ಯಪ್ ಅವರ ಕಡೆಯಿಂದ 1000, ಯಾಕಂದರೆ ಸ್ಪಾನ್ಸರ್ ಆಗಿದ್ದಾರೆ, ಪಾರ್ಟ್ನರ್ ಆಗಿದ್ದಾರೆ. ಸೊ ಅದರಿಂದ ಅವ್ರ ಕಡೆಯಿಂದ ಬಿಟ್ಟಿರುವಂಥ ಟಿಕೆಟ್ಸ್ಗಳು. ಸೊ ಈ ಟಿಕೆಟ್ಸ್ನ ನೀವು ಬುಕ್ ಮಾಡಬೇಕು ಅಂತಂದರೆ ನಾನು ಲಿಂಕ್ನ ಕೊಟ್ಟಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. RCB ಅಫಿಷಿಯಲ್ ವೆಬ್ಸೈಟಲ್ಲಿ ಬಂದಿರುವಂಥ ಟಿಕೆಟ್ಸ್ಗಳು ಇದು. ಸೊ ಯಾರೂ ಕೂಡ ಇದು ಗೊತ್ತಾಗಿಲ್ಲ, ಯಾಕಂದರೆ 1000 ಟಿಕೆಟ್ಸು ಮಾತ್ರ ಟಕಾನ್ ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸ್ ಟಕ ನನಗೆ ಸೋಲ್ಡ್ ಔಟ್ ಆಗಿದೆ. ಆಲ್ರೆಡಿ ಮೆಜಾರಿಟಿ ಆಫ್ ಟಿಕೆಟ್ಸು ಸೋಲ್ಡ್ ಔಟ್ ಆಗಿದೆ. ನಾನು ಇದು ಏನಕ್ಕೆ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಆಲ್ರೆಡಿ ಅರ್ಲಿ ಆಕ್ಸೆಸ್ನ ಬಿಟ್ಟಿದ್ದಾರೆ RCB. ಇನ್ನೇನು ಇವತ್ತು ಅಥವಾ ನಾಳೆ ಅಷ್ಟರಲ್ಲಿ ಬಿಡಬಹುದು ಟಿಕೆಟ್ಸನ್ನು, ಒಂದು ಅಪ್ಡೇಟ್ನ ನಮ್ಮ RCB ಅವರು ಕೊಟ್ಟಿದ್ದಾರೆ. ಹೊರಗಡೆನೇ ಕೊಟ್ಕೊಂತ ನಮ್ಮ ಕಮ್ಯುನಿಟಿಲಿ ಬಂದಂಥ ಅಪ್ಡೇಟ್ ಇದೆ. ಆ್ಯಕ್ಚುಲಿ RCB ಎಲ್ಲೂ ಕೂಡ ಅಪ್ಡೇಟ್ ನೀಡಲ್ಲ ಟಿಕೆಟ್ಸ್ನ ಬಿಟ್ಟಿದ್ದೀವಿ ಅಂತ. ಬಟ್ ಆದರೂ RCB ಅಫಿಷಿಯಲ್ ಸೈಟಲ್ಲಿ ಟಿಕೆಟ್ಸು ಅವೈಲೇಬಲ್ ಆಗಿತ್ತು. ಅದು 1000 ಟಿಕೆಟ್ಸ್ನ ಬ್ಲಾಕ್ ಮಾಡ್ತಾರೆ ಗುರು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ. ಸಿಂಪಲ್ ಆಗಿ ಹೇಳಬೇಕು ಅಂದರೆ ಫುಲ್ಲು ಕಂಪ್ಲೀಟ್ ಟಿಕೆಟ್ಸ್ನ ಬಿಡ್ತು ಅಂದರೆ, ಇವಾಗ WPLಗೆಲ್ಲ ಬಿಟ್ಟಿರಲ್ಲ, ಆ ಥರ ಕಂಪ್ಲೀಟ್ ಟಿಕೆಟ್ಸ್ನ ಬಿಡ್ತು ಅಂದರೆ ಆರಾಮಾಗಿ ಸೋಲ್ಡ್ ಔಟ್ ಆಗ್ತವೆ. ಜೊತೆಗೆ ಮೆಜಾರಿಟಿ ಆಫ್ ದ ಜನಕ್ಕೂ ಕೂಡ ಚೆನ್ನಾಗೇ ಸಿಗುತ್ತೆ. ಪಬ್ಲಿಕ್ ಅವರಿಗೆ ಚೆನ್ನಾಗಿ ಸಿಗುತ್ತೆ. ಒಳಗಡೆ ಬುಕ್ ಮಾಡ್ಕೊಂಡು ಸಿಗೋದಕ್ಕಿಂತ ಪಬ್ಲಿಕ್ಕಿಗೆ ಜೆನ್ಯೂನ್ ಆಗಿ ಟಿಕೆಟ್ಸ್ಗಳು ಸಿಗುತ್ತೆ. ಬಟ್ ಒಳಗಡೆ ಬುಕ್ ಮಾಡ್ಕೊಳ್ಳೋದ್ರಿಂದ ಟಿಕೆಟ್ಸ್ ಇಷ್ಟು ಟಿಕೆಟ್ಸು ಅಷ್ಟು ಟಿಕೆಟ್ಸ್ ಅಂತ ನೋಡಿ 1000 ಟಿಕೆಟ್ಸ್ನ ಬಿಟ್ಟಿದ್ದಾರೆ, ಗೊತ್ತೇ ಇಲ್ಲ ಯಾರಿಗೂ ಕೂಡ. ಸೊ ಹಂಗೆ ಎಲ್ಲೆಲ್ಲ ಒಳಗಡೆಯಿಂದ ಸ್ಪಾನ್ಸರ್ಸ್ ಟಿಕೆಟ್ಸ್ಗಳು ಅದು ಇದು ಅಂತೆಲ್ಲ ಇಸ್ಕೊಳೋದ್ರಿಂದ ಏನೋ ಮಾಡೋದಕ್ಕಾಗೋದಿಲ್ಲ, ಆಗ್ತವೆ ಈ ಥರ ಎಲ್ಲ. ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಒಂಥರ ಟಿಕೆಟ್ ಸ್ಕ್ಯಾಮ್ ಜೋರಾಗಿ ನಡೆಯುತ್ತೆ ಅಂತ ಹೇಳಬೇಕು. ಸೊ ಅರ್ಲಿ ಆಕ್ಸೆಸ್ ಬಿಟ್ಟಿರೋದು ಕೇವಲ ಈ ಪೇಜ್ ಆ್ಯಪ್, ವಯಾ ಪೇಜ್ ಆ್ಯಪ್ ಅವ್ರ ಕಡೆಯಿಂದ. ಸೊ 1000 ಟಿಕೆಟ್ಸ್ ಅಷ್ಟೇನೆ. ಅದೇ ಹೇಳೋದಲ್ಲ, ವಿತಿನ್ ಫ್ರಾಕ್ಷನ್ ಆಫ್ ಸೆಕೆಂಡ್ಸು ಇದು ಸೋಲ್ಡ್ ಔಟ್ ಆಗುತ್ತೆ ಅಂತ. ಅದೇ ನಾನು ಹೇಳಿದ್ನಲ್ಲ, ದ ಟಿಕೆಟ್ಸ್ ಪ್ರೈಸ್ ಆರ್ ವೆರಿ ಹೈ ಅಂತ. ಟಿಕೆಟ್ಸ್ ಪ್ರೈಸ್ನ ಇವರು ಹೇಳ್ತಾ ಇರೋದು ಎಷ್ಟು ಅಂದರೆ 2300 ರೂಪೀಸ್ ಮಿನಿಮಮ್ ಇದೆ ಅಂತ. 2300 ರೂಪೀಸ್ನ 43,300 ರೂಪೀಸ್ವರೆಗೂ ಕೂಡ, 42,300 ರೂಪೀಸ್ವರೆಗೂ ಕೂಡ ಟಿಕೆಟ್ಸ್ ಇದೆ ಅಂತ ಅಪ್ಡೇಟ್ನ ಕೊಟ್ಟಿದ್ದಾರೆ. ನೀವೇನು ಟಿಕೆಟ್ಸ್ನ ಬುಕ್ ಮಾಡಬೇಕು ಅಂತ ಅಂದರೆ, ಅರ್ಲಿ ಆಕ್ಸೆಸ್ ಒಂದು ವೇಳೆ ನಾನು ನೋಡಬೇಕು ಬಿಟ್ಟಿದ್ರೋ ಬಿಟ್ಟಿಲ್ವೋ ಅಂತ ಅಂದರೆ, ನಾನು ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. RCB ಅಫಿಷಿಯಲ್ ಸೈಟ್ದು, ಅದನ್ನು ವಿಸಿಟ್ ಮಾಡಿಬಿಟ್ಟು ನೀವು ಚೆಕ್ಔಟ್ ಮಾಡ್ಬೋದು. ಲಾಗಿನ್ ಹಾಕ್ಕೊಳ್ಳಿ ಅಫಿಷಿಯಲ್ ಸೈಟ್ಗೆ. ಅವಾಗ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಇದರಲ್ಲಿ ಪಂಜಾಬ್ ಕಿಂಗ್ಸ್ ಮ್ಯಾಚು ಅರೌಂಡ್ ಎಷ್ಟನೇ ತಾರೀಕು ನಡೀತಿದೆ, 25ನೇ ತಾರೀಕು ನಡೀತಿದೆ. 29ನೇ ತಾರೀಕು KKR ಮೇಲೆ ಮ್ಯಾಚ್ ಇದೆ. 2ನೇ ತಾರೀಕು ಇರೋದು ಲಕ್ನೋ ಮೇಲೆ ಮ್ಯಾಚ್ ಇದೆ. ಸೊ ಈ 3 ಮ್ಯಾಚ್ನು ಕೂಡ ಟಿಕೆಟ್ಸು ಅವೈಲೇಬಲ್ ಅಂತ ಬಿಟ್ಟಿದ್ದಾರೆ. ಸೊ ಬೈ ನೌ ಮೇಲೆ ಕ್ಲಿಕ್ ಮಾಡ್ಕೊಂತು ಅಂತಂದರೆ ಇಲ್ಲಿ ಡಿಫ್ರೆಂಟ್ ಟೆರೆಸ್ಗಳೆಲ್ಲ ಕೊಟ್ಟಿದ್ದಾರೆ. ಈ ಸ್ಟ್ಯಾಂಡ್ಗಳು ಆ ಸ್ಟ್ಯಾಂಡ್ಗಳು ಅಂತ. ಇಲ್ಲಿ 2300 ಮಿನಿಮಮ್ ಅಂತ ಹೇಳಿದರೆ, ಬಟ್ ಇಲ್ಲಿ ಡಿಸ್ಪ್ಲೇ ಆಗ್ತಿರೋದು 3300 ರೂಪೀಸ್ ಮಿನಿಮಮ್ ಇಂದ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಮಿನಿಮಮ್ ಮೇಲೆ ಯಾವ್ದಾರ ಸ್ಟ್ಯಾಂಡಲ್ಲಿ, ಪೂಮಾ ಸ್ಟ್ಯಾಂಡಲ್ಲಿ, ಬೋಟ್ ಸ್ಟ್ಯಾಂಡಲ್ಲಿ, ಅದೇ ಎಲ್ಲ ಸ್ಪಾನ್ಸರ್ಡ್ ಹಿಂಡ್ವೆಲ್ ಸ್ಟ್ಯಾಂಡಲ್ಲಿ ಯಾವ್ದಾದ್ರು ಟಿಕೆಟ್ಸ್ ಇದೆ ಅಂತ ನೋಡ್ತು ಅಂತಂದರೆ ಯಾವ್ದಲ್ಲೂ ಕೂಡ ಟಿಕೆಟ್ಸ್ ಅವೈಲೇಬಲ್ ಇಲ್ಲ. ಇಲ್ಲಿ ಕಾತರ್ ಏರ್ವೇಸ್ P1 ಸ್ಟ್ಯಾಂಡ್ ಅಂತ ಐತಲ್ಲ, ಅದರಲ್ಲಿ ಅವೈಲೇಬಲ್ ಇತ್ತು ನಾನು ನೋಡಿದಾಗ. ಜೊತೆಗೆ ಕಾತರ್ ಏರ್ವೇಸ್ ಎಕ್ಸ್ಕ್ಲೂಸಿವ್ ಅಂತ ಒಂದು ಇದೆಯಲ್ಲ, ಅದರಲ್ಲೂ ಕೂಡ ಇತ್ತು. 9,000 ಸಂವಾಟ್ ರೂಪೀಸ್, 10,000 ರೂಪೀಸ್ ಟಿಕೆಟ್ ಇತ್ತು. ಸೊ ಅವೆರಡಿತ್ತು. ಇವಾಗ ಅದು ಕೂಡ ಕಾಣಿಸ್ತಾ ಇಲ್ಲ. ನೋಡಿ, ನಿಮಗೇನಾದರೂ ಅವೈಲೇಬಲ್ ಆಯಿತು ಅಂತಂದರೆ, ಮತ್ತೆ ಏನಾದ್ರು ಬಿಟ್ಟರು ಅಂತಂದರೆ ಅರ್ಲಿ ಆಕ್ಸೆಸ್ನ, ಸೊ ನಿಮಗೆ ಈ ಲಿಂಕಲ್ಲಿ ಟಿಕೆಟ್ಸ್ಗಳು ಸಿಗುತ್ತೆ. ಜೊತೆಗೆ ಅಫಿಷಿಯಲ್ ಕನ್ಫರ್ಮೇಷನ್ ಇನ್ನೂ ಬರಬೇಕಾಗಿದೆ. ಪಬ್ಲಿಕ್ಲಿ ಯಾವಾಗ ಅರ್ಲಿ ಆಕ್ಸೆಸ್ನ ಬಿಟ್ಟು ಪಬ್ಲಿಕ್ಲಿ ಯಾವಾಗ ಅವೈಲೇಬಲ್ ಮಾಡ್ತಾರೆ ಅಂತ. ಒಟ್ಟಿನಲ್ಲಿ ಒಳಗಡೆ ಟಿಕೆಟ್ಸ್ ಅಂತೂ ಸೋಲ್ಡ್ ಔಟ್ ಆಗ್ತಾ ಇದೆ. ಅದು ನಮಗೂ ಕೂಡ ಗೊತ್ತಾಗ್ತಿಲ್ಲ, ನಿಮಗೂ ಕೂಡ ಗೊತ್ತಾಗ್ತಿಲ್ಲ. ಇದು ಅದೇ ಹೇಳಿದ್ನಲ್ಲ, ಕಮ್ಯುನಿಟಿ ಕಡೆಯಿಂದ ಬಂದಿರುವಂಥ ಅಪ್ಡೇಟು ಅಂತ. ಆಲ್ರೆಡಿ ಸೋಲ್ಡ್ ಔಟ್ ಆಗಿತ್ತು. ಕಮ್ಯುನಿಟಿ ಅವ್ರು ನಮಗೆ ಹೇಳಬೇಕಾದ್ರೆ ಆಲ್ರೆಡಿ ಮೆಜಾರಿಟಿ ಆಫ್ ದ ಟಿಕೆಟ್ಸು, ಕಡಿಮೆ ರೇಟ್ ಇರುವಂಥ ಟಿಕೆಟ್ಸ್ಗಳೆಲ್ಲ ಸೋಲ್ಡ್ ಔಟ್ ಆಗಿತ್ತು. ಸೊ ಇದು ಆ್ಯಕ್ಚುಲಿ ಈಚೆಯವ್ರು ಯಾರಿಗೂ ಗೊತ್ತೇ ಆಗಿಲ್ಲ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇನ್ನೇನು ಸ್ವಲ್ಪ ದಿನದಲ್ಲೇ, ಇನ್ನೇನು ನಾಳೆ ಅಥವಾ ನಾಡ್ದು ಪಬ್ಲಿಕ್ಲಿ ಅವೈಲೇಬಲ್ ಆಗುತ್ತೆ ಟಿಕೆಟ್ಸ್ ಅಂತ RCB ಅವರು ಈ ಅರ್ಲಿ ಆಕ್ಸೆಸ್ ಮೂಲಕ ತಿಳಿಸಿದ್ದಾರೆ. ಎಲ್ಲರೂ ಅಲರ್ಟ್ ಆಗಿರಿ. ಟಿಕೆಟ್ಸ್ನ ಬುಕ್ ಮಾಡಿದ್ರು 2300 ರೂಪೀಸ್ ಮಿನಿಮಮ್ ಅಂತೆ, 42,300 ರೂಪೀಸು ಮ್ಯಾಕ್ಸಿಮಮ್ ಅಂತೆ ಚಿನ್ನಸ್ವಾಮಿ ಸ್ಟೇಡಿಯಂ ಟಿಕೆಟ್ಸು. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಬಾ.